ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸರ್ವ ಸಮಾನತೆಗಾಗಿ, ಸಕಲ ಜೀವಾತ್ಮರ ಲೇಷಿಗಾಗಿ, ಸರ್ವರ ಹುಟ್ಟು ಮತ್ತು ಸರ್ವರ ಬದುಕಿಗೆ ಈ ಜಗತ್ತಕ್ಕೆ ಒಬ್ಬನೇ ಒಬ್ಬ ದೇವರು, ಸೃಷ್ಟಿಕರ್ತ, ಜಗದೀಶ ಎಂದು ಹೇಳ್ತಾರೆ ನಮ್ಮ ಅಣ್ಣ ಬಸವಣ್ಣನವರು. ಅಂತಹ ಒಂದು ಬಸವಣ್ಣನವರ ವಚನದೊಂದಿಗೆ ನಾವು ವಚನಗಳ ಚಿಂತನೆ ಮಾಡೋಣ. ದೇವರ ಸಂಕಲ್ಪ, ದೇವರ ಕಲ್ಪನೆ. ಜಗದ ಅಗಲ, ಮುಗಿಲ ಅಗಲ, ಮಿಗೆ ಅಗಲ, ನಿಮ್ಮ ಅಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಬಹಳ ಸರಳವಾಗಿರ್ತಕ್ಕಂಥ ಆಡುವ ಭಾಷೆ ಕನ್ನಡದಲ್ಲಿಯೇ ಬಸವಣ್ಣನವರು ಶರಣರು ವಚನಗಳನ್ನು ಬರೆದು ನಮಗೆ ಶಾಲೆ ಕಲಿಯಲಾರದವರು ಕೂಡ ಅರ್ಥ ಮಾಡಿಕೊಳ್ಳಬಹುದು, ಆ ರೀತಿ ಅನುಭವ ನೀಡಿದ್ದಾರೆ. ಈ ಜಗತ್ತದಲ್ಲಿ ದೇವರು ಹೇಗಿದ್ದಾನೆಂದರೆ, ಜಗದ ಅಗಲ, ಮುಗಿಲ ಅಗಲ, ಆಕಾಶ ಎಲ್ಲಿತನ ಇದೆ ಎಲ್ಲಿತನ, ಮಿಗೆ ಅಗಲ, ಈ ಬ್ರಹ್ಮಾಂಡದಿಂದ ಹುಟ್ಟಿ ಬರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಹುಲ್ಲು ಕಡ್ಡಿಯಿಂದ ಹಿಡಿದುಕೊಂಡು ನದಿಗಳು ಸಮುದ್ರಗಳು ಎಲ್ಲವೂ ಕೂಡ ಒಬ್ಬ ದೇವನ ಅಧೀನದಲ್ಲಿಯೇ ನಡೀತಾ ಇದೆ ಅಂತ ಹೇಳಿಕೊಡ್ತಾರೆ. ಆ ಕಾರಣಕ್ಕಾಗಿಯೇ ಬಸವಣ್ಣನವರು ಇಂತಹ ದೇವರ ಕಲ್ಪನೆಯನ್ನು ಅರಿತುಕೊಂಡು ನಾವು ಎಲ್ಲಿ ಇದ್ದೀವಿ ಅಲ್ಲಿಯೇ ನಮ್ಮ ದೇಹದೊಳಗಿರ್ತಕ್ಕಂಥ ಜಗದೀಶನ ಜೊತೆ ಒಂದಾಗಿ ಧ್ಯಾನಿಸಿ ಪ್ರಾರ್ಥಿಸಿ ಧನ್ಯವಾದಗಳನ್ನು ಹೇಳುವ ಸಲುವಾಗಿಯೇ ಇಷ್ಟಲಿಂಗ ಕೊಟ್ಟಿದ್ದಾರಲ್ಲ. ಈಗ ಬಸವ ಕಲ್ಯಾಣದಲ್ಲಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂದರೆ ಯಾವ ಹಿಂದೂ ಆಚರಣೆಗಳು ಇದ್ದಲ್ಲ ಆ ಎಲ್ಲ ಒಂಥರ ಸುಳ್ಳು ಗೊಳ್ಳು ಪೊಳ್ಳು ಹೊಳ್ಳು ಆಚರಣೆಗಳನ್ನು ಕಂಡು 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 ಮಹಾತ್ಮ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿದಾರಲ್ಲ. ಯಾಕೆ ಮಾಡಿದರೆ ಅನುಭವ ಮಂಟಪ ಸ್ಥಾಪನೆ? ಅವರು ಮನಸ್ಸು ಮಾಡಿದರೆ ಗುಡಿಗಳನ್ನು ಕಟ್ಟಬಹುದಿತ್ತಲ್ಲ. ಬಿಜ್ಜಳ ರಾಜನಿಗೆ ಸಂಪತ್ತು ಸಿಗ್ಲಿಕ್ಕೆ ಕಾರಣ ಅಂದರೆ ಬಸವಣ್ಣನವರೇ. ತಾಮ್ರದ ತಗಡ ಮೇಲೆ ಬರೆದಿರ್ತಕ್ಕಂಥ ಯಾರಿಗೂ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಇನ್ನೊಂದು ಬಸವಣ್ಣನವರ ವಚನ, ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ಈ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನದ ಕಳಸವಯ್ಯ, ಕೂಡಲ ಸಂಗಮ ದೇವ ನೀ ಕೇಳಯ್ಯ, ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ. ಈ ವಚನ ಏನು ಹೇಳಿಕೊಡುತ್ತದೆ? ಆಡುವ ಭಾಷೆ ಕನ್ನಡದಲ್ಲಿ ಇದೆಯಲ್ಲ, ಕಟ್ಟಿದ ಗುಡಿಗಳನ್ನು ಯಾರಿಗೂ ಏನು ಕೊಡುವುದಿಲ್ಲ, ಯಾರು ಏನು ಆ ಮೂರ್ತಿ ಕೂಡ ತೆಗೆದುಕೊಳ್ಳುವುದಿಲ್ಲ. ಅಲ್ಲಿರ್ತಕ್ಕಂಥ ಪೂಜಾರಿ ಪುರೋಹಿತ ಶಾಹಿಗಳು ಮಸ್ತ್ ಏನು ಕೆಲಸ ಮಾಡಲಾರ್ದೆ ಆರಾಮಾಗಿ ಬದುಕ್ತಾರೋ. ಈ ಜನರಿಗೆ ಮತ್ತೆ ದುಡಿಯಲಾರ್ದೆ ಏನು ದುಡ್ಡು ಸಿಗಂಗಿಲ್ಲ. ಇದು ಸತ್ಯನೇ ಅಲ್ಲ. ಈಗ ಉತ್ತರ ಪ್ರದೇಶದಲ್ಲಿ ನೋಡಿ, ಆ ಗುಡಿ ಕಟ್ಟಿಸಲು ಎಷ್ಟೋ ಜೀವಗಳು ಹೋದು, ಪ್ರಾಣಗಳು ಹೋದು, ಎಲ್ಲ ಕಡೆ ಮನಸ್ಸುಗಳು ಕೆಟ್ಟು ಹೋದು. ಈಗ ಅಲ್ಲೇನು ಕೋಟಿಗಟ್ಟಲೆ ದುಡ್ಡು ಲೂಟಿ ಮಾಡಿದ್ದಾರೆ ಅಂತೇಳಿ ಕಂಟಿನ್ಯೂ ವಿಡಿಯೋಗಳು ಬರ್ತಾಯಿದೆ. ಅದೇ ರಾಷ್ಟ್ರೀಯ ಚಾನಲ್ಗಳು ತೋರಿಸ್ತಾ ಇಲ್ಲ. ಈ ಥರ ಈಗ ಇನ್ನೊಂದು ಬಸವಣ್ಣನವರ ವಚನ, ದೇವನೊಬ್ಬ ನಾಮ ಹಲವು, ಪರಮಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದಕ್ಕೆ ಎರಗಿದರೆ ಕಿವಿ ಮೂಗ ಕೊಯ್ಯುವನು, ಹಲವು ದೈವಗಳ ಎಂಜಲು ತಿಂಬುವವರಿಗೆ ನಾನೆಂತೂ ನಂಬುವೆನಯ್ಯ ಕೂಡಲ ಸಂಗಮ ದೇವ. ಇದು ಸಂಸ್ಕೃತದಲ್ಲಿ ಇದೆಯಾ? ಸಂಸ್ಕೃತದಲ್ಲಿತ್ತು, ಅದರಿಂದ ಇದರಲ್ಲಿ ಬರೆದಿದ್ದಾರೆ, ಇದರಿಂದ ಅದು ಬರೆದಿದ್ದಾರೆ. ಬಸವಣ್ಣವ್ರು ಕೂಡಲ ಸಂಗಮಂದ್ರ ಗುಡಿಗೆಂದು ಹೋಗಿ ದೇವ್ರಿಗೆ ನಂಬಿದ್ದಾರೆ. ಎಲ್ಲ ಕಡೆ ಸುಳ್ಳು ಕಸ ತುಂಬ ರಾಟಿ ಬಿದ್ದಿದೆಯಲ್ಲ. ಈಗ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರು ಸಂಸಾರಿಕ ಧರ್ಮ ಸ್ಥಾಪನೆ ಮಾಡಿದ್ದು ಇಡೀ ಜಗತ್ತಿಗೆ ಗೊತ್ತಿದೆ. ಮತ್ತು ಸಂಸಾರಿಕ ಧರ್ಮದಲ್ಲಿ
ಪರಮ ಪತಿವ್ರತೆಗೆ ಗಂಡನೊಬ್ಬ ಅಂದಿದ್ದಾರಲ್ಲ, ಮತ್ತೊಂದಕ್ಕೆ ಯಾರಿಗಿದ್ರೆ ಕಿವಿ ಮೂಗ ಕೊಯ್ಯವನು HIV ರೋಗ ಬಂದು ಹೋಯ್ತು. ಒಂದು ವೇಳೆ ಈ ಬಸವಣ್ಣನವ್ರ ವಚನ ಅವತ್ತಿನಿಂದ ಇವತ್ತಿನ ವರೆಗೆ ಆರೋಗ್ಯ ಇಲಾಖೆದವರು ಜನರಿಗೆ ತಿಳಿಸ್ತಾ ಹೋದಿದ್ದಾದರೆ ಎಷ್ಟೋ ಜನರು ಸಾವಿಗೀಡಾಗ್ತಾ ಇಲ್ಲ. ನಾನು ಕೂಡ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ. HIV ರೋಗ ಬಂದು ಸತ್ತು ಹೋದ್ರು ಕೋಟಿಗಟ್ಟಲೆ ಜನ. ಅರ್ಬೋಖರ್ಬು ದುಡ್ಡು ಖರ್ಚಾಯ್ತು ಸರ್ಕಾರದ್ದು. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಒಂದೇ ಒಂದು ವಚನ ಬರೆದು ಹಾಕಿದ್ರೆ ಎಷ್ಟೋ ಜನರು ಬದಲಾವಣೆ ಆಗ್ತಿರೋದು ಅಂತ ನನ್ನ ಅನಿಸಿಕೆ. ಆದ್ದರಿಂದ ಈಗ ಈ ಪುಸ್ತಕದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಬುಕ್ ಇದೆ. ಮತ್ತು ಈಗ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂಥೇಳಿ ಪ್ರಚಾರ ಮಾಡ್ಕೋತಾ ಬರ್ತಾ ಇದ್ರಲ್ಲ, ಶ್ರೀ 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 ಕನ್ನೇರಿ ಸ್ವಾಮೀಜಿ ಅವರು ಇವರು ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರಂತ ಹೇಳ್ತಕ್ಕಂಥದ್ದು ನಾವು ಕೇಳ್ತಾ ಇದ್ದೀವಿ. ಇವರು ಪಾಪ ಎಷ್ಟು ಮುತ್ತಿನಂತ ಮಾತಾಡ್ತಾಯಿದ್ರು. ಇವ್ರ ಮಾತು ಕೇಳಿದರೆ ಮನಸ್ಸು ತಣ್ಣಗಾಗ್ತಾಯಿತ್ತು. ಆದರೆ ಇವ್ರದೇ ಶಿಷ್ಯರಾಗಿ ಬಾಯಿಗೆ ಬಂದಂಗೆ ಬೈಕೋತಾ ತಿರುಗ್ತಾ ಇದ್ದಲ್ಲ, ಮತ್ತು ಪ್ರತಿಯೊಂದು ವಚನಗಳು ಅರ್ಧ ಯಾಕೆ ಹೇಳ್ತಾ ಇದ್ದಾರೆ, ತಿರುಚುವ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅವರು? ಇವತ್ತು ಶಾಲಾ ಮಕ್ಕಳೆಲ್ಲರೂ ವಚನಗಳನ್ನು ಓದಿದ್ದಾರೆ, ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಆದರೆ ದಿಕ್ಕು ತಪ್ಪಿಸುವ ಕಾರ್ಯ ಮಾಡ್ತಕ್ಕಂಥದ್ದು ಇದು ಒಳ್ಳೆಯದಿದೆನಾ? ಯಾರಾದರೂ ಹೇಳಿ ನೋಡೋಣ. ಮತ್ತು ಬಸವಾದಿ ಶಿವಶರಣರ ಪ್ರತಿಯೊಬ್ಬರ ಹಣೆಯ ಮೇಲೆ ವಿಭೂತಿ ಇದೆ, ಕೊರಳಲ್ಲಿ ಇಷ್ಟಲಿಂಗವಿದೆ, ರುದ್ರಾಕ್ಷಿ ಇದೆ. ಯಾರು ಮಠಕ್ಕಿದ್ದವರೇ ಸನ್ಯಾಸಿಗಳಿದ್ದವರೇ ಆಚರಣೆ ಮಾಡ್ಬೇಕಂತ ಮಾಡಿದಾರ ಬಸವಣ್ಣನವರು? ಅಲ್ಲಿ ಕುರಿ ಕಾಯ್ತಕ್ಕಂಥವ್ರು, ದನ ಕಾಯ್ತಕ್ಕಂಥವ್ರು, ಒಕ್ಕಲಿಗರು, ಕಂಬರು, ಕುಂಬರು, ಬಡಿಗರು, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಉರಿಲಿಂಗ ಪೆದ್ದಿ, ಸತ್ಯಕ್ಕ, ಸಂಕವ, ಕಾಶ್ಮೀರದ ರಾಜ, ಅಫಘಾನಿಸ್ತಾನದಿಂದ ಮುಸ್ಲಿಂ ಎಲ್ಲರೂ ಲಿಂಗ ಆಯತ ಧರ್ಮ ಸ್ಥಾಪನೆ ಒಳಗೆ ಬಂದು ಅವರೆಲ್ಲರೂ ಲಿಂಗಾಯತರಾದ್ರಲ್ಲಪ್ಪ. ಇತಿಹಾಸ ಇದೆ, ಬೇಕಾದ್ರೆ ನಾವು ಬಸವ ಕಲ್ಯಾಣದಲ್ಲಿ ಬಂದು ನೋಡೋಣ, ಚರ್ಚೆ ಮಾಡೋಣ. ಸುಮ್ಮನೆ ಹಿಂದೆಲ್ಲ ಏನೆಲ್ಲ ಹೇಳಿ ತಾವು ಮಾಡೋದಿಲ್ಲ, ಇನ್ನೊಬ್ಬರನ್ನ ಮಾಡ್ಲಿಕ್ಕೆ ಬಿಡ್ತಕ್ಕಂಥದ್ದು ನಡೀತಾ ಇಲ್ಲ. ಈಗ ನೂತನ ಅನುಭವ ಮಂಟಪ ಉದ್ಘಾಟನೆ ಆಗಲಿದೆ. ಅದಕ್ಕಿಂತ ಮುಂಚೆ ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ ಜನಗಳಲ್ಲಿ ನನ್ನದೊಂದು ವಿನಂತಿ, ನಮ್ಮ ಬಸವ ಕಲ್ಯಾಣದ ವಿಚಾರಗಳು, ಆಚರಣೆಗಳು ಜಗತ್ತಿಗೆ ಪ್ರಸಿದ್ಧವಾಗಿವೆ. ನಾವು ತಪ್ಪು ನಮ್ಮದಿಂದ ಆಗ್ತಿರ್ಬೋದು, ನಾವು ತಿದ್ದಿಕೊಳ್ಳಲು ಅನೇಕ ವಚನಗಳ ಮೂಲಕ ನಾವು ಬದಲಾವಣೆ ಆಗಬಹುದು. ನಾವೆಲ್ಲಿ ಇದ್ದೀವಿ ಅಲ್ಲೇ, ನಮಗೆಲ್ಲಿ ಯಾವ ದಿಕ್ಕಿಗೆ ಅಲ್ಲಿ ಇಲ್ಲಿ ದೇವರನ್ನು ಹುಡುಕಿಕೊಂಡು ಹೋಗೋದು ಅವಶ್ಯಕತೆಯೇ ಇಲ್ಲ, ಹೋಗೋದು ಅಂಥ ಸರಳ ಜೀವನ ಕೊಟ್ಟಿದ್ದಾರೆ. ನಾನು ಕೂಡ 27 ವರ್ಷಗಳ ಹಿಂದೆ ಪುಸ್ತಕ ಓದಿ ಸಣ್ಣ ಸಣ್ಣ ವಚನಗಳು, ಏನು ಪ್ರಾಣಿ ಪಕ್ಷಿಗಳ ಸಲುವಾಗಿವನ ವಚನಗಳು, ನಮ್ಮ ಕೆಟ್ಟ ಗುಣಗಳ ಸಲುವಾಗಿ ತಿದ್ದುಕೊಂಡು ಬದುಕಪ್ಪ ಅಂತ ಹೇಳಿದವಲ್ಲ, ಆರೋಗ್ಯವಂತವಾಗಿ ಬದುಕೋದು ಬೇಡವಾ? ಆದ್ದರಿಂದ ಒಂದೇ ಒಂದು ವಿನಂತಿ ಏನಪ್ಪ ಅಂದರೆ, ನಮ್ಮ ಬಸವ ಕಲ್ಯಾಣಕ್ಕೆ ಆ 12ನೇ ಶತಮಾನದಲ್ಲಿ ಬಸವ ಕಲ್ಯಾಣ ಎಲ್ಲ ಕಡೆ 100 ಕಿಲೋಮೀಟರ್ ಇತ್ತಂತೆ ಸೆಂಟ್ರಲ್ ಪ್ಲೇಸ್. ಈಗ ಕೂಡ ಗವಿಗಳಿವೆ ನೋಡಿ, ಮೊಳಕೆರದಲ್ಲಿ ಗವಿ ಇವೆ, ಹಂದ್ರಾಳದಲ್ಲಿ ಗವಿ ಇದೆ, ಈ ಕಡೆ ಗಡವಂತಿದಲ್ಲಿ ಗವಿಗಳಿವೆ, ಈ ಕಡೆ ಮಹಾರಾಷ್ಟ್ರ ನೀಲಂಗ ತಾಲೂಕಿನಲ್ಲಿ ಹಾಲಳ್ಳಿ ದೇವರ ಚನ್ನಬಸವಣ್ಣ ಗವಿ ಇದೆ, ಸೋಲಾಪುರ, ಇವೆಲ್ಲ ಕಡೆ ಉಳಿವಿ ಆಗಲಿ, ಅವೆಲ್ಲ ಭಾಳ ಶರಣರ ಕ್ಷೇತ್ರಗಳೆಲ್ಲ. ಅವತ್ತಿನ ದಿವಸ ಯಾರು ಹಾಳು ಮಾಡಿದ್ರಪ್ಪ? ಶರಣರ ವಚನಗಳನ್ನು ಸುಟ್ಟವ್ರು ಯಾರು? ಶರಣರ ಹತ್ಯೆ ಮಾಡಿದವ್ರು ಯಾರು? ಇವೆಲ್ಲ ವಚನಗಳಲ್ಲಿ ಅವರ ನೋವನ್ನು ಹೇಳಿದ್ದಾರೆ. ವಚನಗಳಲ್ಲಿ ಬಸವಣ್ಣನವರು ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ, ಇದಕಾರಂಜುವರು ಇದಕಾರಳಕುವರು, ಜಾತಸ್ಯ ಮರಣಾಧ್ರು ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವ ಬರೆದ ಬರಹವ ತಪ್ಪಿಸುವೆನೆಂದರೆ ಹರಿ ಬ್ರಹ್ಮಾದಿಗಳಿಗೂ ಇಲ್ಲ. ಅದಕ್ಕೆ ನಮಗೆ ಬಸವಣ್ಣನವರು ನುಡಿಯಲು ಕಲಿಸಿದರು, ನಡೆಯಲು ಕಲಿಸಿದರು, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ. ಆ ಕಾರಣಕ್ಕಾಗಿ ನಾವು ಬಸವ ಸಂಸ್ಕಾರದಿಂದ ಒಳ್ಳೆ ಮಾತನಾಡಲು ಹೊರಟಿದ್ದೇವೆ. ಆದರೆ ಎಲ್ಲರಿಗೂ ಭಯಪಡಿಸ್ತಕ್ಕಂಥದ್ದು, ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥದ್ದು, ಇದು ನಿಮ್ಮ ಮನಸ್ಸಿಗೆ ಒಪ್ತದಾ? ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಬೇಕಂತೇಳಿ ನೆನೆಸ್ಕೊಳ್ತಾ, ಈಗ ಇನ್ನೊಂದು ವಚನವಿದೆ. ಬ್ರಹ್ಮ ಪದವಿಯನ್ನು ಅಲ್ಲೇ, ವಿಷ್ಣು ಪದವಿಯನ್ನು ಅಲ್ಲೇ, ರುದ್ರ ಪದವಿಯನ್ನು ಅಲ್ಲೇ, ನನಗೆ ಮತ್ಯಾವ ಪದವಿಯೇ ಒಲ್ಲೆನಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಮಹಾಪದವಿಯೇ ಕರುಣಿಸೈ ಅಂತ ಹೇಳಿದ್ರಲ್ಲ. ಏನು ಇದರಲ್ಲಿ ಏನಿದೆ ಈ ಬುಕ್ಕಿನಲ್ಲಿ? ಇಲ್ಲಿ ನೋಡ್ರಿ, ಮ್ಯಾಲೆ ಬಸವಣ್ಣನವ್ರ ಭಾವಚಿತ್ರ, ಒಳಗೇನಿದೆ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ದೇವೋ ಮಹೇಶ್ವರ,
ಗುರು ಸಾಕ್ಷಾತ್ ತಸ್ಮೈ ಶ್ರೀ ಗುರುವೇ ನಮಃ. ಆದರೆ ಬಸವಣ್ಣನವ್ರು ಏನು ಹೇಳ್ತಾರೆ, ಇವೆಲ್ಲ ಬ್ಯಾಡಪ್ಪ ನಮ್ಗೆ. ಈ ಶರಣರು ದುಡಿಯೋ ವರ್ಗದವರು ಜ್ಞಾನಿಗಳಾಗಿದ್ದಾರೆ, ಲಿಂಗ ಭಕ್ತರಾಗಿದ್ದಾರೆ, ಇಂಥವ್ರ ಸಂಘನೇ ನಮ್ಗೆ ಆನಂದ ಇದೆ ಅಂತ ಹೇಳಿದ್ರಲ್ಲ. ಆದರೆ ಇದರಲ್ಲಿ ಈ ಥರ ಇದೆ, ಎಲ್ಲ ಸಂಪೂರ್ಣ ಸಂಸ್ಕೃತ ಕನ್ನಡದ ವಚನಗಳನ್ನು ಸಂಸ್ಕೃತದಲ್ಲಿ ಮಾಡುವುದು, ಅದನ್ನು ಮತ್ತೆ ಪುನಃ ಜನರಿಗೆ ಏನು ಹೇಳೋದು, ಇದು ಸಂಸ್ಕೃತದಲ್ಲಿ ಇತ್ತು, ಇಲ್ಲಿ ನೋಡಿದೆ ಇಲ್ಲ, ಹಿಂಗೆಲ್ಲ ತೋರಿಸೋದು. ಮತ್ತು ಇದರಲ್ಲಿ ವಚನಗಳು ತೆಗೆದುಕೊಂಡಿದ್ದಾರೆ. ಮನೆಯೊಳಗೆ ಮನೆ ಒಡೆಯ ಇದ್ದಾನೋ ಇಲ್ಲೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ, ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆ ಒಡೆಯ ಇದ್ದಾನೋ ಇಲ್ಲೋ, ತನುವಿನೊಳಗೆ ಹುಸಿ ತುಂಬಿ, ಮನದೊಳಗೆ ವಿಷಯಗಳು ತುಂಬಿ, ಈ ಮನದೊಳಗೆ ಮನೆ ಒಡೆಯ ಇಲ್ಲ ಕೂಡಲ ಸಂಗಮ. ಈ ಥರ ಬದುಕಿದೆ ಅಂದ್ರೆ ನಮ್ಮ ಮನೆ ಯಾವ ರೀತಿ ಸ್ವಚ್ಛ ಮಾಡಿಟ್ಕೊಂಡಿದ್ದೇ ಆದರೆ ಅಲ್ಲಿ ವಾಸ ಮಾಡಲಿಕ್ಕೆ ಒಳ್ಳೆಯದಿದೆಯಲ್ಲ, ಅದೇ ಥರ ಈ ಶರೀರವೆಂಬ ದೇವಸ್ಥಾನದೊಳಗೆ ನಮ್ಮ ಮನಸ್ಸನ್ನು, ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಶುದ್ಧಿಯಾಗಿನ ಇಟ್ಕೊಂಡು ಬದುಕಲಿಕ್ಕೆ ಹೇಳಿ ತಪ್ಪಿದನ ಬಸವಣ್ಣ? ಈ ತತ್ವ ಪರಿಪೂರ್ಣವಾಗಿ ಪ್ರಚಾರ ಮಾಡುವ ಬದಲಾಗಿ ಪ್ರತಿಯೊಬ್ಬರು ಏನಾದರೂ ಒಂದು, ಈ ಲಿಂಗಾಯತ ಧರ್ಮ ಏನಿದೆಯಲ್ಲ, ಇದು ಏಕದೇವೋಪಾಸನೆಯ ಧರ್ಮವಿದೆ. ಎಲ್ಲ ಮಾನವರಲ್ಲಿ ದೇವರು ಕಾಣಪ್ಪ ಅಂತ ಹೇಳಿದ್ದಾರೆ. ಎಲ್ಲ ಜೀವರಾಶಿಗಳಲ್ಲಿ ದೇವರನ್ನು ಕಾಣಪ್ಪ, ಕಾಣಿಸುವ ದೇವರು, ನಡೆದಾಡುವ ಜೀವಗಳಲ್ಲಿ ದೇವರನ್ನು ಕಾಣು ಅಂತ ಹೇಳಿದರೆ, ಮನುಷ್ಯರ ಕೈಲಿಂದ ಮಾಡಿದ ಮೂರ್ತಿಗಳಲ್ಲಿ ಇವತ್ತೇನು ದೇವರು ದೇವರು ಅಂತೇಳಿ ಮಾಡೋದ್ರಿಂದ ಇಡೀ ಭಾರತ ದೇಶದಲ್ಲಿ ಜಾತೀಯತೆ, ಮೇಲು ಕೀಳು, ಭೇದ ಭಾವಗಳು, ಭ್ರಷ್ಟಾಚಾರ ಹೆಚ್ಚು ಆಗಲಿಕ್ಕೆ ಕಾರಣಕರು ಯಾರಾದರೂ ಇದ್ದರೆ ಈ ಬಹುದೇವ ಉಪಾಸನೆ ಪ್ರಚಾರ ಮಾಡ್ತಕ್ಕಂಥವ್ರಿಂದಲೇ ಈ ರೀತಿ ಆಗ್ತಕ್ಕಂಥದ್ದು ನಾವು ನೋಡ್ತಿದ್ದೀವಿ. ಆದರೆ ಯಾರೇ ಏನೇ ಮಾಡಲಿ ಅವ್ರದವ್ರಿಗೆ ಬಿಟ್ಟಿದ್ದು. ಆದರೆ ಬಸವಣ್ಣನವ್ರ ತತ್ವ ಬಂದಾಗ, ಲಿಂಗಾಯತ ಧರ್ಮ ಬಂದಾಗ, ನಾವು ಈ ಲಿಂಗಾಯತ ತತ್ವಕ್ಕೆ ಕಲಬೆರಕೆ ಮಾಡ್ತಕ್ಕಂಥದ್ದು ನೋಡಿ, ಕೆಟ್ಟದನ್ನು ಮಾಡ್ತಕ್ಕಂಥದ್ದು ನೋಡಿ ನಮಗೆ ಈ ತಿಳುವಳಿಕೆ ಬಂದಿರುವುದರಿಂದ ನಾವು ಇಂಥ ತಪ್ಪು ಮಾಡಬಾರ್ದು ಅಂತ ಹೇಳಿ ನಾವು ಪ್ರತಿಯೊಬ್ಬರು ವಿರೋಧ ಮಾಡಬೇಕಾಗುತ್ತದೆ. ಆದ್ದರಿಂದಲೇ ಸಮಾಜದ ಒಳಿತಿಗಾಗಿ ಎಂದು ಹೇಳುತ್ತಾ, ಈ ಕಲಬೆರಕೆ ಮಾಡ್ತಕ್ಕಂಥದ್ದು, ಈ ಜನರ ಮಧ್ಯೆ ಹೋಗಿ ಬೆಂಕಿ ಹಚ್ತಕ್ಕಂಥದ್ದು, ಬಸವಣ್ಣನವರು ಹಾಗೆ ಹೇಳಿದ್ದಾರೆ, ಅದು ತೆಗೆ ಅಂತ ಹೇಳಿದ್ದಾರೆ, ಇದು ಹೇಳಿದ್ದಾರೆ, ಎಲ್ಲ ಬರೇ ಎಲ್ಲ ಹೊರಗೆ ಬೆಂಕಿ ಬೆಂಕಿ ಮನುಷ್ಯ ಕಿವಿ ಒಳಗೆ ಜಗಳ ಹಚ್ತಕ್ಕಂಥದ್ದು ಕೈ ಬಿಡಬೇಕು. ಅಲ್ಲಮಪ್ರಭುರವರು, ಅಕ್ಕ ಮಹಾದೇವಿರವರು, ಸಂದಲಾಪುರ ಸಿದ್ದರಾಮೇಶ್ವರರು, ಮಡಿವಾಳ ಮಾಚಾರ್ಯರವರು ಎಲ್ಲರೂ ಬಸವಣ್ಣನವರನ್ನು 770 ಜನ ಅಮರಗಣಗಳು, 1,96,000 ಎಲ್ಲ ಶರಣರು ಬಸವಣ್ಣನವರನ್ನು ಧರ್ಮದ ಗುರು ಎಂದು ಒಪ್ಪಿಕೊಂಡಿದ್ದಾರೆ. ಮತ್ತು ಬಸವಣ್ಣನವರು ಹೇಳಿದ್ದಾರೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂಥೇಳಿ ಅವರೆಲ್ಲರನ್ನ ಒಪ್ಪಿಕೊಂಡು ಗೌರವಿಸಿದ್ದಾರೆ ಎಂದು ಹೇಳುತ್ತಾ, ಇನ್ನೊಂದು ಇಂಪಾರ್ಟೆಂಟ್ ವಚನ ನಾವು ಅರ್ಥ ಮಾಡಿಕೊಳ್ಳೋಣ. ಬಸವಣ್ಣನವರ ವಚನ: ಶ್ರೀ ವಿಭೂತಿ ಹೋಸದವರ, ಶ್ರೀ ರುದ್ರಾಕ್ಷಿ ಧರಿಸದವರ, ನಿತ್ಯ ಲಿಂಗಾರ್ಚನೆ ಮಾಡದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಜಂಗಮವೇ ಲಿಂಗವೆಂದು ಅರಿಯದವರ, ಎನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ, ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ಏನು ಹೇಳಿಕೊಡುತ್ತದೆ? ತಾವೇ ಆಚರಣೆ ಮಾಡ್ತಾ ಇಲ್ಲ ಒಂದನ್ನು ಕೂಡ, ಇನ್ನೊಬ್ಬರನ್ನ ಹೀಯಾಳಿಸುವುದು, ವಚನಗಳನ್ನು ತಿರುಚುವುದಾಗಲಿ, ಇದು ಜನ ಅರ್ಥ ಮಾಡಿಕೊಳ್ತಾರೆ. ಯಾಕೆಂದರೆ 33 ಭಾಷೆಗಳಲ್ಲಿ ವಚನಗಳು ಬಂದಿವೆ. ಆದ್ದರಿಂದ ತಮ್ಮ ಸ್ವಾರ್ಥ ಬುದ್ಧಿಯನ್ನು ಬಿಟ್ಟು ಸತ್ಯದ ಪರವಾಗಿ ನಿಂತು ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಎಂದು ಬಸವಣ್ಣನವರು ಹೇಳಿದಾರಲ್ಲ, ಆ ರೀತಿ ಬದುಕೋದಿದೆ, ಒಂದು ದಿವಸ ಹೋಗೋದಿದೆ. ಬಂದು ಹೋಗುವುದಕ್ಕೆ ಮುಂಚೆ ಬಸವಣ್ಣನವರ ತತ್ವದ ಜೊತೆ ಒಂದು ಕೆಟ್ಟದ್ದು ಬಯಸ್ತಕ್ಕಂಥದ್ದು, ಜಗಳ ಹಚ್ತಕ್ಕಂಥದ್ದು, ವಚನಗಳನ್ನು ತಿರುಚಿ ಮಾತಾಡ್ತಕ್ಕಂಥದ್ದು ಕೈ ಬಿಡಬೇಕು ಎಂದು ವಿನಂತಿಸಿಕೊಳ್ತಾ, ಈ ವಿಡಿಯೋ ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ ಆದರೆ 150 ಕೋಟಿ ಭಾರತೀಯರಿಗೆ
ತಲುಪಿಸುವ ಕಾರ್ಯ ಮಾಡುವಿರಿ ಎಂದು ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತಾ, ನನ್ನ ಹೆಸರು ಚಂದ್ರಪ್ಪ ಭೀಮಣ್ಣ ಗುಂಗೆ ಬೇಲೂರು. ನನಗೂ ಕೂಡ ಮೊದಲು ಗೊತ್ತಿದ್ದಿಲ್ಲ. ಏನೋ ಒಂದು ಜೀವನದಾಗ ಒಳ್ಳೆಯ ವಿಚಾರ ಕಡೆ ಹೋಗೋಣ ಅಂಥೇಳಿ ಈ ವಚನ ಗ್ರಂಥವನ್ನು ಓದುತ್ತಾ ಹೋದಾಗ, ಯಾಕಪ್ಪ ಇಂಥ ವಿಚಾರಗಳನ್ನ ಜನರಿಗೆ ಯಾಕೆ ತಿಳಿಸ್ಬಾರ್ದು, ನಮ್ಮಲ್ಲಿ ಒಳ್ಳೆಯದಿದ್ದು ಹಂಚೋಣ ಅಂಥೇಳಿ ಇದೇ ಬಸವ ಕಲ್ಯಾಣದಲ್ಲಿ ಕನಿಷ್ಠ ಪಕ್ಷ ಒಂದು 350 ಮನೆಗಳಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಿದ್ದೀವಿ 2005ನೇ ಇಸ್ವಿದಾಗೆ. ಮತ್ತು ಅದಕ್ಕಿಂತ ಮುಂಚೆ ರಾಜೇಶ್ವರದಲ್ಲಿ 36 ಬಸವ ಜ್ಯೋತಿ ಕಾರ್ಯಕ್ರಮ ಮಾಳಿಗೆ ಮೇಲೆ ಮೈಕ್ ಹಚ್ಚಿ ಮಾಡ್ತಾಯಿದ್ದೀವಿ. ಮತ್ತು ವಾರಕ್ಕೊಂದ್ಸಲ ಸೋಮವಾರ ಮನೆಗಳಲ್ಲಿ ಮತ್ತು ಸುತ್ತಮುತ್ತ ಹಳ್ಳಿ ಪಳ್ಳಿಗಳಲ್ಲಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನೊಬ್ಬ ಆಂಬುಲೆನ್ಸ್ ವಾಹನ ಚಾಲಕನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಯ ಮಾಡಿದ್ದೀನಿ. ಇವರೆಲ್ಲರಿಗೆ ನಂಬಿದ ಜನ ಪಾಪ ಗುರುಗಳು ಅಂಥೇಳಿ ಕಾಲು ಬಿದ್ದು ದುಡ್ಡು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಇವ್ರು ಯಾಕೆ ಮಾಡಬಾರ್ದಪ್ಪ ಅಂಥೇಳಿ ಯಾವಾಗಲೂ ಇದನ್ನೇ ಅವಲೋಕನ ಮಾಡುತ್ತಾ ಇಂಥ ವಚನ ವಿಡಿಯೋ ಮಾಡ್ತಾಯಿದ್ದೀನಿ. ತಮ್ಮೆಲ್ಲರಿಗೂ ವಚನಗಳನ್ನು ನೀವು ಕೂಡ ಓದಿರಿ, ಅರ್ಥ ಮಾಡಿಕೊಳ್ಳಿರಿ, ಇದೇ ಜೀವನದಲ್ಲಿ ಪಾವನ ಮಾಡಿಕೊಂಡು ಹೋಗೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.